ಅವರು ಹೋಗಿ ಮೀಟ್ ಆಗಿದ್ದಾರೆ. ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ. ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಆರಾದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ. ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇನ್ ದೇರ್. ಬಟ್ ನೋಡೋಣ, ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪಾರ್ಚುನಿಟಿ ಅಲ್ಲಿ. ಬಟ್ ನೋಡಿ, ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಲೆಟ್ಸ್ ಸಿ. ಇಲ್ಲ, ನಮಗೂ ಅದು ಇವಾಗಲೇ ಗೊತ್ತಾಗಿತ್ತು. ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹಿಯರಿಂಗು. ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಹೇಳಿದ್ರು, ನೀನು ಏನೇ ಕಾರಣಕ್ಕೂ, ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ನಾವು ಅವ್ರ ಸಿನಿಮಾ ನಮ್ದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಅಂತ ಬಂದಿತ್ತು, ಯಾವಾಗ ಆದರೆ ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದ್ರೆ. ಓಕೆ, ನೀನು ಆಗಸ್ಟ್ ಮಾಡೋದು ಅವೆಲ್ಲ ಗೊತ್ತಿದ್ದು. ನಾನು ಹೋದಾಗಲೂ ಅವ್ರು ಫಸ್ಟ್ ಹಾಯ್ ಹಲೋ ಅಂತ ನಮ್ದಿಲ್ಲ. ಫಸ್ಟ್ ಅವ್ರು ಕೇಳಿದೆ, ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ. ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ, ನಾನು ಏನು ಮಾತಾಡೋದು ಗೊತ್ತಾಗ್ತಿಲ್ಲ. ಅವರೇನೆ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲಿ ಹೇಳಿದ್ರು, ಏನು ಚೇಂಜ್ ಆಗಬಾರ್ದು, ಏನು ಬೇಕಿದ್ರು ಅದೆಲ್ಲ ಒಳ್ಳೆ ಮೂರ್ತಿ ಟೈಮೆಲ್ಲ. ಯಾಕಂದ್ರೆ ನಾವು ಅಷ್ಟೊಂದು ಲಗ್ನ ಪತ್ರಿಕೆ ಓದಿಸಿದೆಲ್ಲ ಆಗೋಗಿತ್ತು. ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು, ಒಳ್ಳೇದಲ್ಲ. ಏನಿದೆ ನಾನು ಬರ್ತೀನಿ, ನಾನು ಬರ್ತೀನಿ, ಟೆನ್ಷನ್ ಮಾಡ್ಕೊಳ್ಳೋಣ, ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬೇಡ ಯಾರೇ ಕಾರಣಕ್ಕೂ ಅಂತಾನೆ ಅವ್ರು ಹೇಳಿ. ಸೊ ಹಾಗೆ ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ. ಹಾಗಾಗಿನೇ ನಾನು ಅಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದು. ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ. ಅದಾದಮೇಲಿಂದಲೇ ಶುರು ಮಾಡಿದ್ವಿ. ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್.